ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಆರಾಮಾಗಿದ್ದೀರಿ ಅಲ್ವಾ? ನೋಡಿ ಏನು ಕಾಣಿಸ್ತಾ ಇದೆ ಅಲ್ವಾ? ಮಲೆನಾಡಿಗರಿಗೆ ಗೊತ್ತಾಗ್ಬಿಡತ್ತೆ ಇದು ಪರ್ಗಿ ಹಣ್ಣು ಅಂತ ಹೇಳಿ. ಗೊತ್ತಿಲ್ಲದೆ ಇರೋರಿಗೆ ಇದ್ರ ಬಗ್ಗೆ ಸ್ವಲ್ಪ ನನಗೆ ತಿಳಿದಷ್ಟು ಮಾಹಿತಿ ಕೊಡೋಣ ಅಂತ ಹೇಳಿ. ನೋಡಿ ಇದ್ರದ್ದು ಮುಳ್ಳು ನೋಡಿ ಎಷ್ಟು ಶಾರ್ಪ್ ಆಗಿರುತ್ತೆ ಅಂದರೆ, ಹಿಂದೆ ಅಲ್ವಾ ಈ ತಂತಿ ಬೇಲಿ ಕಾಂಪೌಂಡು ಆ ಥರ ವ್ಯವಸ್ಥೆ ಏನೂ ಇರಲಿಲ್ಲ ಅಲ್ವಾ? ಆವಾಗ ನಾವು ಈ ಗಿಡನ ಕಟ್ ಮಾಡಿಬಿಟ್ಟು ಬೇಲಿ ಕಟ್ಟೋದಕ್ಕೆ ಉಪಯೋಗಿಸ್ತಾ ಇದ್ರು. ಯಾಕಂದರೆ ಜಾನುವಾರುಗಳು ಯಾವುದು ಬೇಲಿ ಹತ್ತಿರ ಕೂಡ ಬರ್ತಿರ್ಲಿಲ್ಲ. ಹಾಗಾಗಿ ಈ ಮುಳ್ಳನ್ನು ಉಪಯೋಗಿಸ್ಕೊಂಡೇ ಹಿಂದೆ ಎಲ್ಲ ಬೇಲಿನ ಮಾಡ್ತಾಯಿದ್ರು. ನೋಡಿ ಇದು ಸಣ್ಣ ಸಣ್ಣ ಚಿಕ್ಕ ಗಾತ್ರದ ಹಣ್ಣು, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ದೊಡ್ಡದಾಗಿ ಬೀಜ ಇರುತ್ತೆ, ಆದರೆ ಸ್ವಲ್ಪ ಹುಳಿನೂ ಅಲ್ಲ ಸಿಹಿನೂ ಅಲ್ಲ, ಆ ರೀತಿಯಾಗಿ ಟೇಸ್ಟ್ ಇರುತ್ತೆ. ಆದರೆ ಯಾವುದೇ ಗೊಬ್ಬರ ಯಾವುದೂ ಇಲ್ಲದೇ ನ್ಯಾಚುರಲ್ ಆಗಿ ಬೆಳೆಯುತ್ತೆ ಅಲ್ವಾ? ಈ ಹಣ್ಣನ್ನು ತಿನ್ನೋದ್ರಿಂದ ನಮಗೆ ಖಂಡಿತ ಉಪಯೋಗ ಆಗುತ್ತೆ. ಯಾಕಂದರೆ ಇದು ಸ್ವಲ್ಪ ಹುಳಿ ಹುಳಿ ಇರೋದ್ರಿಂದ ವಿಟಮಿನ್ ಸಿ ಕೂಡ ಇದರಲ್ಲಿರುತ್ತೆ. ಈ ಹಣ್ಣೇನಾದರೂ ನಿಮಗೆ ಕಾಣಿಸಿದರೆ ಖಂಡಿತವಾಗೂ ನೀವು ಈ ಹಣ್ಣನ್ನು ಉಪಯೋಗಿಸಬಹುದು. ಆದರೆ ಕೊಯ್ಯುವಾಗ ತುಂಬ ಹುಷಾರಾಗಿ ಕೊಯ್ಯಬೇಕು. ಯಾಕಂದರೆ ಎಷ್ಟೇ ಹುಷಾರಿದ್ರೂ ಒಂದು 2 ಮುಳ್ಳು ಕೊರೆಸ್ಕೊಳ್ಳೋದಂತೂ ಗ್ಯಾರಂಟಿ. ಅದೇನಾದರೂ ನಿಮ್ಮ ಬಟ್ಟೆ ಸಿಕ್ಕಾಕೊಂತು ಅಂತ ಇಟ್ಕೊಳ್ಳಿ, ಬಿಡಿಸ್ಕೊಳ್ಳೋ ಹೊತ್ತಿಗೆ ಅದು ಹರಿದೇ ಹೋಗಿರುತ್ತೆ ಅಂತ ಹೇಳ್ಬೋದು. ಅಷ್ಟೊಂದು ಶಾರ್ಪ್ ಎಡ್ಜಸ್ ಇರುತ್ತೆ ಈ ಮುಳ್ಳಿಗೆ. ಈ ವಿಡಿಯೋ ಮಾಡಬೇಕಾದ್ರೆ ನನ್ನ ಬಾಲ್ಯದ ನೆನಪು ಮತ್ತೆ ಮರುಕಳಿಸ್ತಾ ಹೋಯಿತು. ಯಾಕಂದರೆ ಸ್ಕೂಲ್ ಬಿಟ್ಟ ತಕ್ಷಣ ನಾವು ಈ ಹಣ್ಣನ್ನು ಕೊಯ್ಯೋದಕ್ಕೆ ಹೋಗ್ತಾ ಇದ್ವಿ. ನೀವು ಯಾರಾದರೂ ಈ ರೀತಿಯಾಗಿ ಮಾಡ್ತಾ ಇದ್ದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.